ಈ ಒಂದು ವ್ಯವಸ್ಥೆ ಅಧಿಕಾರ ಆಡಳಿತಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ. ಕಾನೂನು ರಕ್ಷಣೆಗಳು ಇವೆಯೇ ಉಳಿಸಿ ಪುಸ್ತಕವನ್ನು ದೂರ. ಅಧಿಕಾರ ಆಡಳಿತಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ. ಕಾನೂನು ರಕ್ಷಣೆಗಳು ಇವೆಯೇ ಉಳಿಸಿ ಪುಸ್ತಕವನ್ನು ದೂರ. ಆಳುವ ಮಂದಿಯ ಬಲವು ಯಾವುದು, ಆಳಿಸಿಕೊಳ್ಳುವ ಜನ ಯಾರು? ಆಳುವ ಮಂದಿಯ ಬಲವು ಯಾವುದು, ಆಳಿಸಿಕೊಳ್ಳುವ ಜನ ಯಾರು? ಆಳಿಸಿಕೊಳ್ಳುವ ಜನರು ಪುಸ್ತಕವ ಹಿಡಿದರೆ ಅವರ ಸಮಯಾರು, ಹಿಡಿದರೆ ಅವರ ಸಮಯಾರು. ಗ್ರಂಥಾಲಯವೇ ದೇವಾಲಯವು,
ಅದು ಭಾಳ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಗಳಿಸಿರೋದನ್ನು ನಾವಿಲ್ಲಿ ನೋಡ್ತೀವಿ. ಇತಿಹಾಸ ಅಂತಂದ್ರೆ ಏನಂತೇಳಿ ನಿಮ್ಗೆ ಆಲ್ರೆಡಿ ನಾವು ತರಗತಿ ಹೇಳಿ ಏನು ಇತಿಹಾಸ ಅಂತಂದ್ರೆ ಗತಕಾಲದಲ್ಲಿ ಘಟಿಸಿ ಹೋದ ಘಟನೆಗಳನ್ನು ವ್ಯವಸ್ಥಿತವಾಗಿ ಅಂದರೆ ಕ್ರಮಬದ್ಧವಾಗಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಅಧ್ಯಯನ ಮಾಡೋದನ್ನು ನಾವು ಇತಿಹಾಸ ಅಂತ ಹೇಳ್ತೀವಿ. ಮತ್ತೆ ಯಾಕಂದರೆ ಅದನ್ನು ನಾವು ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಿದಾಗ ಅದು ಇತಿಹಾಸ ಅಂತ ಹೇಳಿ ಇದಾಗುತ್ತೆ. ಅಂದರೆ ನಾವು ಇತಿಹಾಸವನ್ನು ರಚನೆ ಮಾಡ್ಬೇಕಂತಂದರೆ ಅದಕ್ಕೆ ಪೂರಕವಾದಂತಹ ಏನು ಬೇಸಿಸ್ ಮೇಲೆ ನಾವು ಇತಿಹಾಸವನ್ನು ಕಟ್ಕೊಳ್ತೀವಿ. ಅರ್ಥ ಆಯ್ತು? ಇತಿಹಾಸ ಎಂಬುದು ವರ್ತಮಾನದಲ್ಲಿ ಯಾವ ರೀತಿಯಾಗಿ ಮನುಷ್ಯ ಬದುಕಬೇಕು, ಸಮಾಜವನ್ನು ಕಟ್ಟಬೇಕು, ದೇಶವನ್ನು ಕಟ್ಟಬೇಕು. ಅರ್ಥ ಆಯ್ತು? ಇತಿಹಾಸ ಅಂತಂದ್ರೆ ಸುಮ್ಮನೆ ರಾಜರಾಣಿ ಕಥೆ ಅಲ್ಲ. ಇತಿಹಾಸ ಅದು ಗತಕಾಲದ ವಿಚಾರಧಾರೆಗಳು ವರ್ತಮಾನದಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಅವು ಪ್ರಭಾವ ಬೀರ್ತದೆ. ನೀವು ಆಲ್ರೆಡಿ ಕೇಳಿದ್ರಿ, ಯಾವುದು ಮೊದಲನೇ ಮಹಾಯುದ್ಧ ಕೇಳಿದ್ರಲ್ವಾ, ಎರಡನೇ ಮಹಾಯುದ್ಧ ಕೇಳಿದ್ವಿ, ವರ್ಲ್ಡ್ ವಾರ್ಗಳೆಲ್ಲ ನಡೀತಿದೆ. ಒಂದು ಇತಿಹಾಸದಿಂದ ನಾವು ಅದನ್ನು ತಿಳ್ಕೊಂಡು ಆ ವರ್ಲ್ಡ್ ವಾರಿಂದ ಇಡೀ ಪ್ರಪಂಚಕ್ಕೆ ಯಾವ ರೀತಿಯಾದ ಅನಾಹುತ ಆಯಿತು, ಯಾವ ರೀತಿಯಾದಂಥ ತೊಂದರೆಗಳಾದವು, ಅದನ್ನು ನಾವು ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ಆ ರೀತಿಯಾದಂಥ ಯುದ್ಧಗಳಿಗೆ ನಾವು ಕೈ ಹಾಕಬಾರ್ದು. ಹಾಗಾದ್ರೆ ಮಾತ್ರ ಇಡೀ ಪ್ರಪಂಚ ಆ ಶಾಂತಿ ರೀತಿಯಲ್ಲಿ ಇರುತ್ತೆ. ಅರ್ಥ ಇತಿಹಾಸ ಅಂತಂದರೆ ಸುಮ್ಮನೆ ಓದೋದು ಬರೆಯೋದು ಅಲ್ಲ. ಅದೇನಾಗುತ್ತೆ, ಆ ಗತಕಾಲದ ಘಟನೆಗಳು ಪ್ರಸ್ತುತ ಮನುಷ್ಯ ಯಾವ ರೀತಿಯಾಗಿ ಬದುಕಬೇಕು, ಭವಿಷ್ಯದಲ್ಲಿ ದೇಶ ಮತ್ತು ಪ್ರಪಂಚ ಯಾವ ರೀತಿಯಾಗಿ ಇರಬೇಕು. ಸರ್ವಾಧಿಕಾರಿಗಳು ನಾವೆಲ್ಲ ನೋಡ್ತಿರ್ತೀವಿ, ಹಿಟ್ಲರು, ಮುಸೋಲಿನಿ ಅಂತ ಇದೆ ನೋಡಿ. ಅವರಲ್ಲಿ ಯಾವ ರೀತಿಯಾಗಿ ಸರ್ವಾಧಿಕಾರಿಗಳಾಗಿ ಕೊನೆಗೆ ಯಾವ ರೀತಿಯಾಗಿ ಮಣ್ಣಾದರು, ಅವರ ಒಂದು ಚರಿತ್ರೆಯನ್ನು ಓದಿದಾಗ ನಾವು ಆ ರೀತಿಯಾದಂಥ ಬದುಕನ್ನು ಬದುಕಬಾರದು ಅನ್ನೋದನ್ನು ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ. ಅಂದರೆ ಇತಿಹಾಸ ಎಂಬುದಿಗೆ ಬಹಳ ಪ್ರಮುಖವಾದಂಥ ವಿಚಾರ. ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಇತಿಹಾಸ ಇರುತ್ತೆ. ಅದು ಎಲ್ಲ ವಿಷಯಗಳ, ಇಡೀ ಸಮಾಜ ವಿಜ್ಞಾನಗಳ ಎಲ್ಲ ವಿಷಯಗಳು, ಸೋಷಿಯಾಲಜಿ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ರಾಜ್ಯಶಾಸ್ತ್ರ ಎಲ್ಲದರಲ್ಲೂ ಸಹ ಏನಾಗಿರ್ತದೆ, ಈ ಒಂದು ಇತಿಹಾಸದ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರ್ತದೆ. ಮತ್ತು ಹಾಗಾಗಿ ಇತಿಹಾಸವನ್ನು ಇಲ್ಲಿ ಬಹಳ ಪ್ರಮುಖವಾಗಿ ಅಧ್ಯಯನ ಮಾಡೋದು ಗಮನಿಸ್ತೀವಿ. ಆದ್ದರಿಂದ ನಮ್ಮ ಒಂದು ದಾವಣಗೆರೆ ವಿಶ್ವವಿದ್ಯಾನಿಲಯ ಈ ಒಂದು ಇತಿಹಾಸ ವಿದ್ಯಾರ್ಥಿಗಳಿಗೆ ಒಂದು 6 ಸೆಮಿಸ್ಟರ್ಗಳ ಮೂಲಕ, ಮೊದಲನೇ ಸೆಮಿಸ್ಟರ್, ಎರಡನೇ ಸೆಮಿಸ್ಟರ್, ಮೂರನೇ ಸೆಮಿಸ್ಟರ್, ನಾಲ್ಕನೇ ಸೆಮಿಸ್ಟರ್, ಐದನೇ ಸೆಮಿಸ್ಟರ್, 6 ಸೆಮಿಸ್ಟರ್ಗಳ ಮೂಲಕ ಇಡೀ ನಮ್ಮ ಭಾರತದ, ಕರ್ನಾಟಕದ, ಪ್ರಪಂಚದ ಇತಿಹಾಸವನ್ನು ತಿಳಿಸುವ ನಿಟ್ಟಿನಲ್ಲಿ ಅವರು ತಮ್ಮ ಪತ್ರಿಕೆಗಳನ್ನು ಪರಿಚಯ ಮಾಡಿದ್ದಾರೆ. ಆ ಎಲ್ಲ ಪೇಪರ್ಗಳನ್ನು ಓದಿದಾಗ ಈ ಒಂದು ರೀತಿಯಲ್ಲಿ ಸಮಗ್ರವಾದಂಥ ಇತಿಹಾಸ ಸಿಗುತ್ತೆ. ಆ ರೀತಿಯಾಗಿ ನಾವೀಗ ಪ್ರಥಮ BA ವಿದ್ಯಾರ್ಥಿಗಳನ್ನು ಫಸ್ಟ್ ಸೆಮಿಸ್ಟರ್, ಪ್ರಥಮ BA ವಿದ್ಯಾರ್ಥಿಗಳು, ಫಸ್ಟ್ BA ವಿದ್ಯಾರ್ಥಿ ಮತ್ತು ಪ್ರಥಮ ಸೆಮಿಸ್ಟರಲ್ಲಿ ಯಾವ ಪತ್ರಿಕೆ ಇದೆ, ಯಾವ ಪೇಪರ್ ಇದೆ ಅಂತೇಳಿ ನಾವು ನೋಡೋದಾದ್ರೆ, ಯಾವ ಪೇಪರ್ ಇದೆ ಫಸ್ಟ್ BA ವಿದ್ಯಾರ್ಥಿಗಳಿಗೆ? ಪ್ರಾಚೀನ ಭಾರತದ ಇತಿಹಾಸ. ಅರ್ಥ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಆ ಒಂದು ಪತ್ರಿಕೆ ಇದೆ. ಈ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಕುರಿತು ಅನೇಕ ರೀತಿಯಾದಂಥ ಪುಸ್ತಕಗಳು ಬಂದಿರೋದನ್ನು ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವಿಲ್ಲಿ ನಮ್ಮ ಲೈಬ್ರರಿಯಲ್ಲಿ ಈ ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ 100 ಪುಸ್ತಕಗಳನ್ನು ನೋಡ್ಬೋದು. ಅನೇಕ ಪುಸ್ತಕಗಳನ್ನು ನಮ್ಮ ಹಿರಿಯರು ಸಹ ಇದು ಕೋರ್ಸ್ ಅಂತಂದರೆ ಇದು ಪ್ರಮುಖವಾದಂಥ ಸಬ್ಜೆಕ್ಟ್ ಆಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಂದಂಥ ಬುಕ್ಕಲ್ಲಿ ಇದು ಹಳೆಯ ಬುಕ್ ಜೆ ರಂಗಸ್ವಾಮಯ್ಯ ಅಂತ ಹೇಳ್ಬಿಟ್ಟು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದು ಸಹ ಒಂದು ಪ್ರಮುಖವಾದಂಥ ಬುಕ್ಕು. ಆಮೇಲೆ R.G. ಶಿವಣ್ಣ ಅಂತ ಹೇಳ್ಬಿಟ್ಟು ಇದು ಸಹ ಪ್ರಾಚೀನ ಭಾರತದ ಇತಿಹಾಸ. R.G. ಶಿವಣ್ಣ ಅಂತ ಹೇಳ್ಬಿಟ್ಟು ಈ ಬುಕ್ಕು ಸಹ ಇಲ್ಲಿ ಮುಖ್ಯವಾಗಿರೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಪ್ರೊಫೆಸರ್ C.N. ಲಕ್ಕಪ್ಪ ಗೌಡ, ಇದು ಸಹ ಒಂದು ಪ್ರಾಚೀನ ಭಾರತದ ಇತಿಹಾಸ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಈ ಬುಕ್ಕು ಸಹ ನೀವು ಓದ್ಬೋದು. ಆಮೇಲೆ ಪ್ರಾಚೀನ ಭಾರತ ಇತಿಹಾಸವನ್ನು ಕುರಿತು B.S. ಉಮಾಮಹೇಶ್ವರ ಅಂತೇಳಿ B.S. ಉಮಾಮಹೇಶ್ವರ ಅಂತ ಹೇಳ್ಬಿಟ್ಟು ಅವರು ಬುಕ್ ಬರೆದು ಇದನ್ನು ಸಹ ನೀವು ಓದ್ಬೋದು. ಆಮೇಲೆ T.G. ಚಂದ್ರಶೇಖರಪ್ಪ ಅಂತ ಹೇಳ್ಬಿಟ್ಟು T.G. ಚಂದ್ರಶೇಖರಪ್ಪ ಇವರು ಸಹ ಈ ಒಂದು ಪ್ರಾಚೀನ ಭಾರತದ ಇತಿಹಾಸವನ್ನು ಬರೆದಿರೋದನ್ನು ನೋಡ್ತೀವಿ. ಅದೇ ರೀತಿ ಪಾಲಾಕ್ಷ ಅಂತ ಹೇಳ್ಬಿಟ್ಟು ಇವರು ಸಹ ಒಂದು ಭಾರತದ ಇತಿಹಾಸವನ್ನು ಬರೆದಿದ್ದಾರೆ. ಹಾಗೂ ಈ ಹೂಗಾರ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ B.P. ಹೂಗಾರ ಅಂತ ಇವರು ಸಹ ಪ್ರಾಚೀನ ಭಾರತದ ಇತಿಹಾಸವನ್ನು ಪುಸ್ತಕಗಳನ್ನು ಬರೆದಿದ್ದಾರೆ. ಇದು ಅಲ್ಲದೆ ಅನೇಕ ರೀತಿಯಾದಂಥ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲಿ ಸಿಗ್ತವೆ. ಉದಾಹರಣೆಗೆ K. ಸದಾಶಿವ ಅಂತ ಹೇಳಿ
ಅವರು ಸಹ ಪ್ರಾಚೀನ ಭಾರತ ಇತಿಹಾಸ ಬರೆದಿದ್ದಾರೆ ಮತ್ತು ಬೇರೆ ಬೇರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಎಲ್ಲ ಪುಸ್ತಕಗಳನ್ನು ಬರೆದಿದ್ದಾರೆ. ನಮಗೆ ಸಮಗ್ರ ಭಾರತದ ಇತಿಹಾಸ ಕೆ ಸದಾಶಿವನ್, ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು. ನಾವು ಅವರ ಕೆಳಗಡೆ ವಿದ್ಯಾರ್ಥಿಯಾಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಯಾಕಂದರೆ 2011-12ರಲ್ಲಿ MA ಮಾಡೋದಲ್ಲ, ಅವಾಗ ಅಲ್ಲಿ ಸದಾಶಿವ ಸರ್ ಇದ್ದರು. ಅವ್ರು ಇತ್ತೀಚೆಗೆ ರಿಟೈರ್ಮೆಂಟ್ ಆಗಿತ್ತು. ಇವರು ಸಹ ಪ್ರಾಚೀನ ಭಾರತ ಇತಿಹಾಸ ಬರೆದರೆ, ಮಧ್ಯಕಾಲೀನ ಭಾರತ ಇತಿಹಾಸ ಬರೆದರೆ, ಆಧುನಿಕ ಭಾರತ ಇತಿಹಾಸ ಬರೆದರೆ, ಪ್ರಪಂಚ ಇತಿಹಾಸವನ್ನು ಸಹ ಬರೆದಿದ್ದಾರೆ. ಈ ರೀತಿಯಾಗಿ ನಾವು ಈ ಒಂದು ಪ್ರಾಚೀನ ಭಾರತ ಇತಿಹಾಸದ ಪುಸ್ತಕಗಳನ್ನು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಈ ಹಳೆ ಪ್ರಮುಖವಾದಂಥ ಆಧಾರಗಳು ಯಾರು ಅಂತಂದ್ರೆ RS ಶರ್ಮಾ ಅಂತ ಹೇಳಿ. ಅದೇ ಇವರೆಲ್ಲ ಇತ್ತೀಚೆಗೆ ಈ ಥರದ ಒಂದು ಆಧಾರ ಅಂದರೆ ಅವರು ಮುಖ್ಯವಾದಂಥ ಆಧಾರಗಳು. RS ಶರ್ಮಾ ಅಂತೇಳಿ ಪ್ರಾಚೀನ ಭಾರತದ ಇತಿಹಾಸ ಅಂತ ಬರೆದಿದೆ. ಅದು ಇಂಗ್ಲೀಷಲ್ಲಿ ನೋಡ್ತಿರ್ತಾನೆ, ಅದು ತರ್ಜಮೆ ಕನ್ನಡಕ್ಕೆ ಮಾಡಿರೋದನ್ನು ನಾವು ನೋಡ್ತೀವಿ. ಅದು ಅಲ್ಲದೆ ಪ್ರಾಚೀನ ಭಾರತ ಇತಿಹಾಸವನ್ನು ಕುರಿತು ರೋಮಿಲೋ ಥಾಪರ್ ಅಂತ ಹೇಳಿ ಅವರು ಈ ಒಂದು ಏನ್ಷಿಯಂಟ್ ಇತಿಹಾಸದ ಸಮಾಜದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅವರು ಬರೆದಿರೋದನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ ಈ ಒಂದು ನಿಮ್ಮ ಪ್ರಥಮ ಸೆಮಿಸ್ಟರ್ ಫಸ್ಟ್ BA ಪ್ರಥಮ ಸೆಮಿಸ್ಟರಲ್ಲೇ ಈ ಒಂದು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಕುರಿತು ಇಷ್ಟು ಪುಸ್ತಕಗಳಿದ್ದಾವೆ. ಇದು ಅಲ್ಲ ಇನ್ನೂ ಬೇರೆ ಬೇರೆ ಪುಸ್ತಕಗಳಿದ್ದಾವೆ. ನೀವು ಅವನ್ನು ತೆಗೆದುಕೊಂಡು ಓದ್ಕೋಬೋದು. ನೀವು ನಿಮ್ಮ ಸಬ್ಜೆಕ್ಟಿಗೆ ಎಕ್ಸಾಮ್ ಬರೆಯೋಕ್ಕೆ ಮಾತ್ರವಲ್ಲದೆ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇತಿಹಾಸವನ್ನು ಕೇಳ್ತಾರೆ. ಆದ್ದರಿಂದಾಗಿ ನೀವು ಇವನ್ನ ಸಿಗುತ್ತೆ ಅಂದರೆ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಸೆಕೆಂಡ್ ಸೆಮಿಸ್ಟರ್ಗೆ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅಂತಂದರೆ ಮಧ್ಯಕಾಲ. ಈ ರೀತಿಯಾಗಿ ಈ ಒಂದು ಪ್ರಾಚೀನ ಭಾರತದ ಇತಿಹಾಸದ ಒಂದು ಕಬಾರ್ಡ್ ನಾವು ಲೈಬ್ರರಿ ಇದ್ದಾವಲ್ಲ, ಅದರಲ್ಲಿ 16 ಪ್ರಾಚೀನ ಭಾರತ ಇತಿಹಾಸ, 17 ಮಧ್ಯಕಾಲೀನ ಭಾರತ ಇತಿಹಾಸ, 18 ಆಧುನಿಕ ಭಾರತದ ಇತಿಹಾಸ, 19 ಕರ್ನಾಟಕದ ಇತಿಹಾಸ. ಈ ರೀತಿಯಾಗಿ ಪ್ರತಿಯೊಂದು ರ್ಯಾಕಲ್ಲಿ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ಅನೇಕ ಪುಸ್ತಕಗಳನ್ನು ಇಲ್ಲಿ ನೋಡ್ತೀವಿ. ಹಾಗಾಗಿ ಈ ಒಂದು ಸೆಕೆಂಡ್ ಸೆಮಿಸ್ಟರ್ಲಿ ಮಧ್ಯಕಾಲೀನ ಭಾರತ ಇತಿಹಾಸವನ್ನು ನಾವು ಓದ್ತೀವಿ. ಅರ್ಥಾಯ್ತಾ? ಅಂದರೆ ಫಸ್ಟ್ ಸೆಮಿಸ್ಟರ್ಲಿ ಪ್ರಾಚೀನ ಭಾರತ, ಸೆಕೆಂಡ್ ಸೆಮಿಸ್ಟರ್ಲಿ ಮಧ್ಯಕಾಲೀನ ಭಾರತ, ಆಮೇಲೆ ಮೂರನೇ ಸೆಮಿಸ್ಟರ್ ಅಂದರೆ ಸೆಕೆಂಡ್ BAದಲ್ಲಿ ನಾವಲ್ಲಿ ಓದೋದು ಆಧುನಿಕ ಭಾರತದ ಇತಿಹಾಸ. ಅರ್ಥ ಆಧುನಿಕ ಭಾರತದ ಇತಿಹಾಸ ಅಂತ ಹೇಳ್ಬಿಟ್ಟು ನಾವು ಮೂರನೇ ಸೆಮಿಸ್ಟರ್ಲ್ಲಿ ಓದ್ತೀವಿ. ಅದರಲ್ಲಿ ನಮಗೊಂದು ಎಲೆಕ್ಟಿವ್ ಪೇಪರ್ ಇದೆ. ಆಧುನಿಕ ಭಾರತದ ಇತಿಹಾಸದ ಜೊತೆಗೆ ಅಂದರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅದ್ರ ಜೊತೆಗೆ ನಮಗೆ ಒಂದು ಎಲೆಕ್ಟಿವ್ ಪೇಪರ್ ಬರುತ್ತೆ. ಅದು ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಕರ್ನಾಟಕ, ಪ್ರಾಚೀನ ಕರ್ನಾಟಕದ ಇತಿಹಾಸ. ಈ ರೀತಿಯಾಗಿ ನಾವು ಎರಡನೇ BAದಲ್ಲಿ ಸೆಕೆಂಡ್ BAದಲ್ಲಿ ಮೂರನೇ ಸೆಮಿಸ್ಟರ್ನಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಮತ್ತು ಎಲೆಕ್ಟಿವ್ ಪೇಪರ್ ಆಗಿರುವಂಥ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಕರ್ನಾಟಕ, ಪ್ರಾಚೀನ ಕರ್ನಾಟಕ ಇತಿಹಾಸ ಅಂತ ನಾವಿಲ್ಲಿ ನೋಡ್ತೀವಿ. ಆಮೇಲೆ ನಾಲ್ಕನೇ ಸೆಮಿಸ್ಟರ್ ಬಂದಾಗ ನಾವು ಅಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಅಲ್ಲಿ ನಮಗೆ ಒಂದು ಎಲೆಕ್ಟಿವ್ ಪೇಪರ್ ಇದೆ. ಯಾವುದಿರುತ್ತೆ? ಥಿಂಕರ್ಸ್ ಆಫ್ ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತದ ಚಿಂತಕರು ಅಂತ, ಆಧುನಿಕ ಭಾರತದ ಚಿಂತಕರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ನನಗೆ ಫಸ್ಟ್ BA ಮುಗೀತು, ಸೆಕೆಂಡ್ BA ಮುಗೀತು. ಆಮೇಲೆ ನನಗೆ ಥರ್ಡ್ BA ಅಂದರೆ ತೃತೀಯ BA, ಅಲ್ಲಿಗೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್. ಫಿಫ್ತ್ ಸೆಮಿಸ್ಟರ್ಲಿ ಯಾವ ಪೇಪರ್ ಇರ್ತದೆ ಅಂತ ನೋಡೋದಾದ್ರೆ ಇಲ್ಲಿ ಮಾಡರ್ನ್ ಯುರೋಪಿಯನ್ ಹಿಸ್ಟ್ರಿ, ಆಧುನಿಕ ಯುರೋಪಿನ ಇತಿಹಾಸ, ಮಾಡರ್ನ್ ಹಿಸ್ಟ್ರಿ ಆಫ್ ಯುರೋಪಿಯನ್ ಹಿಸ್ಟ್ರಿ ಅಂತಂದರೆ ಆಧುನಿಕ ಯುರೋಪಿನ ಇತಿಹಾಸವನ್ನು ಇಲ್ಲಿ ನೋಡ್ತೀವಿ. ಆಧುನಿಕ ಯುರೋಪಿನ ಇತಿಹಾಸ ಒಂದು ಪೇಪರ್ ಇರುತ್ತೆ. ಆಮೇಲೆ ಇನ್ನೊಂದು ಪೇಪರ್ ಯಾವುದಂತಂದರೆ ಸಮಕಾಲೀನ ಭಾರತದ ಇತಿಹಾಸ, ಕಾಂಟೆಂಪರರಿ ಇಂಡಿಯನ್ ಹಿಸ್ಟ್ರಿ, ಸಮಕಾಲೀನ ಭಾರತದ ಇತಿಹಾಸ ಅಂತಂದರೆ ಕಾಂಟೆಂಪರರಿ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಆ ಒಂದು ಫಿಫ್ತ್ ಸೆಮಿಸ್ಟರ್ಲಿ ಓದ್ತೀವಿ. ಇವುಗಳ ಜೊತೆಗೆ ಫಿಫ್ತ್ ಸೆಮಿಸ್ಟರ್ಲಿ ನಿಮಗೆ ಎಲಿಮೆಂಟ್ರಿ ರಿಸರ್ಚ್ ಮೆಥಡ್ ಅಂತ ಹೇಳುವ ಒಂದು ಪೇಪರ್ ಇದೆ. ಅದು 50 ಮಾರ್ಕ್ಸ್ ಇದೆ. ಎಲಿಮೆಂಟ್ರಿ ರಿಸರ್ಚ್ ಮೆಥಡ್ ಅಂತಂತಂದರೆ ಆ ರೀತಿ ದತ್ತಾಂಶಗಳನ್ನು ಯಾವ ರೀತಿ ಸಂಗ್ರಹ ಮಾಡೋದು, ದತ್ತಾಂಶಗಳು ಅಂತಂತಂದರೆ ಯಾವ ರೀತಿಯಾಗಿ ಸಂಸ್ಕರಣೆ, ಅವನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡೋದು, ಆಮೇಲೆ ಅವನು ಯಾವ ರೀತಿಯಾಗಿ ವರದಿ ತಯಾರು ಮಾಡೋದು. ಈ ರೀತಿಯಾಗಿ ನಾವು ಈ ಒಂದು
ಎಲಿಮೆಂಟ್ರಿ ರಿಸರ್ಚ್ ಮೆಥಡಾಲಜಿಯಲ್ಲಿ ನಾವು ಓದ್ತೀವಿ. ಈ ರೀತಿಯ ಫಿಫ್ತ್ ಸೆಮಿಸ್ಟರ್ನಲ್ಲಿ ನಾವು 3 ಪತ್ರಿಕೆಗಳನ್ನು ನಾವು ಓದ್ತೀವಿ. ಒಂದು ಆಧುನಿಕ ಯುರೋಪಿಯನ್ ಇತಿಹಾಸ ಮತ್ತು ಸಮಕಾಲೀನ ಭಾರತದ ಇತಿಹಾಸ ಮತ್ತು ಇನ್ನೊಂದು ಎಲಿಮೆಂಟ್ರಿ ರಿಸರ್ಚ್ ಮೆಥಡ್. ಈ ರೀತಿಯಾಗಿ ಇದನ್ನು ಓದ್ತೀವಿ. ಮತ್ತು 6th ಸೆಮಿಸ್ಟರ್ ಅಂದರೆ ನಿಮ್ಮ ಒಂದು ಅಧ್ಯಯನದ ತೃತೀಯ ಕೊನೆಯ ಸೆಮಿಸ್ಟರ್ 6th ಸೆಮಿಸ್ಟರ್. ಅಲ್ಲಿ ಮುಖ್ಯವಾಗಿ ನಾವು ಯಾವ್ಯಾವ ಒಂದು ಪತ್ರಿಕೆಗಳನ್ನು ಓದ್ತೀವಿ ಅಂತ ಹೇಳಿ ನೋಡೋದಾದರೆ ಅದರಲ್ಲಿ ಮುಖ್ಯವಾಗಿ 6ನೇ ಒಂದು ಸೆಮಿಸ್ಟರ್ನಲ್ಲಿ ಹಿಸ್ಟ್ರಿ ಆಫ್ ಕರ್ನಾಟಕದ ಇತಿಹಾಸವನ್ನು ನಾವು ಓದ್ತೀವಿ. ನಿಮ್ಗೆ ಅದು 18ನೇ ರ್ಯಾಕಲ್ಲೇ ಬುಕ್ಗಳು ಸಿಗ್ತವೆ. ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಅದು ಕರ್ನಾಟಕದ ಇತಿಹಾಸವನ್ನು ಗೊತ್ತು. ಎಲ್ಲಿಂದ ಓದ್ತೀವಿ ಕರ್ನಾಟಕದ ಇತಿಹಾಸ ಅಂತಂದರೆ ಮಧ್ಯಕಾಲೀನ ಕರ್ನಾಟಕದಿಂದ ಓದ್ತೀವಿ. ಅರ್ಥ ಆಯ್ತು? ನಮ್ಗೆ ಆಧುನಿಕ ಭಾರತ ಇತಿಹಾಸದಲ್ಲಿ ಅದೊಂದು ಎಲೆಕ್ಟ್ರಿಕ್ ಪೇಪರ್ ಇರುತ್ತೆ. ಅದು ಏನಾಗುತ್ತೆ, ಅದು ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಕರ್ನಾಟಕ ಇದೆಯಲ್ಲ, ಅದು ಪ್ರಾಚೀನ ಕರ್ನಾಟಕದಿಂದ ಹೇಳ್ಬಿಟ್ಟು ಮಧ್ಯಕಾಲೀನ ಕರ್ನಾಟಕದವರೆಗೂ ಆ ಪೇಪರ್ ಕವರ್ ಮಾಡುತ್ತೆ. 6th ಸೆಮಿಸ್ಟರ್ಲಿ ಆ ಮಧ್ಯಕಾಲೀನ ಕರ್ನಾಟಕದಿಂದ ಈ ಕಡೆ ನಾವು ಸಮಕಾಲೀನವರೆಗೂ ನಾವು ಕರ್ನಾಟಕವನ್ನು ನಾವು ಕವರ್ ಮಾಡ್ತೀವಿ. ಈ ರೀತಿಯಾಗಿ ಇಡೀ ಕರ್ನಾಟಕ ಇತಿಹಾಸವನ್ನು 2 ಪತ್ರಿಕೆಗಳಲ್ಲಿ ಇಲ್ಲಿ ಕವರ್ ಮಾಡೋದನ್ನು ನಾವು ನೋಡ್ತೀವಿ. ಆಮೇಲೆ ಹಿಸ್ಟ್ರಿ ಆಫ್ ಕಾಂಟೆಂಪರರಿ ವರ್ಲ್ಡ್ ಅಂತ ಹೇಳಿ ಅಂತ 6th ಸೆಮಿಸ್ಟರ್ಲಿ ಹಿಸ್ಟ್ರಿ ಆಫ್ ಕಾಂಟೆಂಪರರಿ ವರ್ಲ್ಡ್ ಅಂತಂದರೆ ಇಲ್ಲಿ ಸಮಕಾಲೀನ ಪ್ರಪಂಚದ ಇತಿಹಾಸ. ಹಾಗಾಗಿ ನಾವು ಇಡೀ ಒಂದು ಸಮಕಾಲೀನ ಪ್ರಪಂಚದ ಪತ್ರಿಕೆಯಲ್ಲಿ ಪ್ರಪಂಚದ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತೀವಿ. ಈ ರೀತಿಯಾಗಿ ಈ 2 ಪತ್ರಿಕೆಗಳಿರ್ತವೆ. ಅದರ ಜೊತೆಗೆ ನಮಗೆ ಇಲ್ಲಿ ಒಂದು ಪ್ರಾಜೆಕ್ಟ್ ಅಂತೇಳಿ ಇರುತ್ತೆ. ಅದೇ 5th ಸೆಮಿಸ್ಟರ್ಲಿ ಎಲಿಮೆಂಟ್ರಿ ರಿಸರ್ಚ್ ಮೆಥಡ್ ಅಂತ ಏನು ಓದಿರ್ತೀವೋ ಆ ಪತ್ರಿಕೆಯ ಜಾಗದಲ್ಲಿ ನಮಗೆ 3ನೇ ಸ್ಥಾನದಲ್ಲಿ ನಮಗೆ ಪ್ರಾಜೆಕ್ಟ್ ಅಂತ ಇರುತ್ತೆ. ಒಂದು ವರ್ಷ ಸಹ ನೀವು ಸಹ ಏನು ಮಾಡಬೇಕು, ಈ ರೀತಿಯಾಗಿ ಒಂದು ಪ್ರಾಜೆಕ್ಟನ್ನು ಮಾಡಬೇಕಾಗುತ್ತೆ. ಅದು 5th ಸೆಮಿಸ್ಟರ್ಲಿ ಬೇರೆ ರೂಪದಲ್ಲಿ ಓದ್ತೀರಾ, ಅದನ್ನು ಯಾವ ರೀತಿಯಾಗಿ ಮಾಡಬೇಕಂತ ತಿಳ್ಕೊಂಡು 5th ಸೆಮಿಸ್ಟರ್ಲಿ ಪ್ರತಿ ವಿದ್ಯಾರ್ಥಿಗಳು ಫೈನಲ್ ಇಯರ್ ವಿದ್ಯಾರ್ಥಿಗಳು ಈ ರೀತಿಯಾದಂಥ ಒಂದು ಪ್ರಬಂಧವನ್ನು ಪ್ರಾಜೆಕ್ಟನ್ನು ನಮಗೆ ಮಾಡಿಕೊಟ್ಟಿರ್ತೀರ. ಇದು ನೀವು ಮಾಡಿಕೊಡ್ಬೇಕಾಗುತ್ತೆ. ಇದು ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು. ಇಲ್ಲಂತಂದರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಲ್ಲ. ಅಂದರೆ ಇಲ್ಲಿ ನೀವು ಸಾಫ್ಟ್ ಕಾಪಿ ಮತ್ತು ಹಾರ್ಡ್ ಕಾಪಿಗಳನ್ನು ಕೊಡಬೇಕಾಗುತ್ತೆ. ಇದನ್ನು ವ್ಯವಸ್ಥಿತವಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಪ್ರತಿಯೊಬ್ಬ ಗೈಡ್ಗಳನ್ನು ಅಲರ್ಟ್ ಮಾಡಿರ್ತೀವಿ. ಒಬ್ಬೊಬ್ಬ ಗೈಡಿಗೆ 10 ಜನ ವಿದ್ಯಾರ್ಥಿಗಳು ಇಲ್ಲ 5 ಜನ ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳು ಇರ್ತಾರೋ ಅದ್ರ ಮೇಲೆ ನಾವು ಡಿವೈಡ್ ಮಾಡಿಬಿಟ್ಟು ಇದು ಮಾಡ್ತೀವಿ. ಹೀಗೆ ಒಟ್ಟಾರೆಯಾಗಿ ಈ ಒಂದು ನಮ್ಮ BA ಇದರಲ್ಲಿ 6 ಸೆಮಿಸ್ಟರ್ನ ಇತಿಹಾಸ ವಿಷಯಗಳನ್ನು ನಮಗೆ ಓದಿದ್ದೀವಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾರ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕೇಳಿ. ಕರ್ನಾಟಕದ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಹಿಸ್ಟ್ರಿ ಓದ್ತೀವಿ ಅಂತಂದರೆ ಇಡೀ ಒಂದು ಇಂಡಿಯಾದ ಭಾರತದ ಭೂಪಟ ನಮಗೆ ಮುಖ್ಯವಾಗುತ್ತೆ. ಮತ್ತು ವರ್ಲ್ಡ್ ಹಿಸ್ಟ್ರಿ ಓದ್ತೀವಿ ಅಂತಂದರೆ ನಮಗೆ ವರ್ಲ್ಡ್ ಮ್ಯಾಪ್ ಮುಖ್ಯ ಆಗುತ್ತೆ. ಆ ಒಂದು ಸ್ಥಳಗಳನ್ನು ನೀವು ನೋಡ್ಕೊಂಡು ಆಮೇಲೆ ಅದನ್ನು ಅಧ್ಯಯನ ಮಾಡೋದ್ರಿಂದ ಭಾಳ ಮುಖ್ಯ ಆಗುತ್ತೆ. ಉದಾಹರಣೆಗೆ ಯಾವುದಾದ್ರೂ ಈ ಸಿವಿಲೈಸೇಷನ್ ಬಗ್ಗೆ ಓದ್ತೀವಿ. ಸಿವಿಲೈಸೇಷನ್ ಅಂತಂದರೆ ಇಡೀ ಪ್ರಪಂಚದಲ್ಲಿ ಯಾವ್ಯಾವ ರೀತಿಯಾದಂಥ ಪ್ರದೇಶಗಳಲ್ಲಿ ಯಾವ್ಯಾವ ಒಂದು ನಾಗರಿಕತೆಗಳು ಹುಟ್ಕೊಂಡು ಸಿವಿಲೈಸೇಷನ್ ಅಂತ ನಾಗರಿಕತೆ. ಭಾರತದಲ್ಲಿ ಯಾವ ನಾಗರಿಕತೆ ಹುಟ್ಕೊಳ್ಳುತ್ತೆ? ಸಿಂಧು ಬಯಲಿನ ನಾಗರಿಕತೆ. ಚೀನಾದಲ್ಲಿ ಚೀನಾ ನಾಗರಿಕತೆ. ಆಮೇಲೆ ಗ್ರೀಕಲ್ಲಿ ಗ್ರೀಕ್ ನಾಗರಿಕತೆ, ರೋಮ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಇನ್ಕಾ ನಾಗರಿಕತೆ, ಮಾಯಾ ನಾಗರಿಕತೆ ಅಂತೆಲ್ಲ ಓದ್ತಿರ್ತೀವಿ. ಓದ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೀನಾ ಅಂತಂದ್ರೆ ಎಲ್ಲಿ ಬರುತ್ತೆ, ಮತ್ತು ಇನ್ಕಾ ನಾಗರಿಕತೆ ಯಾವ ಪ್ರದೇಶದಲ್ಲಿ ಬರುತ್ತೆ, ಮಾಯಾ ನಾಗರಿಕತೆ ಎಲ್ಲಿ ಬರುತ್ತೆ, ಈಜಿಪ್ಟ್ ನಾಗರಿಕತೆ. ಹಾಗಾಗಿ ನೀವು ಭೂಪಟಗಳನ್ನು ಸಹ ನೀವು ಬಳಸ್ಕೋಬೋದು. ಹಾಗಾಗಿ ನಮ್ಮ ಒಂದು ಲೈಬ್ರರಿಯಲ್ಲಿ ಎಲ್ಲ ಥರದ ಭೂಪಟಗಳು ಸಹ ಇದೆ. ಮತ್ತು ತರಗತಿಗಳಲ್ಲಿ ಸಹ ಅದನ್ನು ತೆಗೆದುಕೊಂಡು ಬಂದ್ಬಿಟ್ಟು ನಮ್ಮ ಲೆಕ್ಚರೆಲ್ಲ ಅದನ್ನು ನಿಮಗೆ ತೋರಿಸ್ಬೇಕು. ನಿಮ್ಗೆ ಯಾವಾಗಾದ್ರೂ ಬೇಕಂತಂದರೆ ಲೈಬ್ರರಿಯಲ್ಲಿ ಬಂದ್ಬಿಟ್ಟು ಅಥವಾ PPT ಮೂಲಕ ಸಹ ನಾವಿಲ್ಲಿ ಅವುಗಳನ್ನು ಡಿಜಿಟಲೀಕರಣ ಮಾಡೋದ್ರ ಮೂಲಕ ಅಲ್ಲಿ ಸಹ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಈ ರೀತಿಯಾಗಿ ನೀವು ಯಾವ ರೀತಿ ವಿದ್ಯಾರ್ಥಿಗಳು ಹೆಂಗಿರ್ಬೇಕಂತಂದರೆ ಪುಸ್ತಕದ ಹುಳುಗಳಾಗಿರ್ಬೇಕು. ನೀವು ಏನಾದರೂ ಸಾಧನೆ ಮಾಡಬೇಕು, ಓದೋದ್ರಲ್ಲಿ ಏನಾದರೂ ಮಾಡಬೇಕಂತಂದರೆ ಇನ್ನೇನು ಮಾಡಬೇಕು, ಪುಸ್ತಕವನ್ನು ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಮತ್ತೆ ಅಂತಂದರೆ ನೀವು ನಿಮ್ಮನ್ನು ಯಾರೇ ಬಿಟ್ಟು ಹೋಗ್ಬೋದು. ನೀವು ಇವತ್ತಿನ ಸ್ನೇಹಿತರಾಗಿದ್ದಾರೆ, ಡಿಗ್ರಿ ಮುಗಿಯುತ್ತೆ, BA ಮುಗಿಯುತ್ತೆ ಹೋಗ್ಬೋದು. ಆದರೆ ನೀವು ಪುಸ್ತಕಗಳನ್ನು ಸ್ನೇಹಿತರನ್ನ ಮಾಡ್ಕೊಂಡು ಪುಸ್ತಕಗಳನ್ನು ಸ್ನೇಹಿತರಾಗಿ ಮಾಡ್ಕೊಂಡ್ರೆ ನೀವು ಸಾಯೋವರೆಗೂ ಸಹ ನಿಮ್ಮ ಜೊತೆಗೆ ಇರ್ತಾರೆ. ಪುಸ್ತಕಗಳು ಯಾವತ್ತೂ ಸಹ ನಿಮ್ಗೆ ಬಿಟ್ಟು ಹೋಗೋದಿಲ್ಲ. ನಾನನ್ನೋದು ನಿಮ್ಮ
ಕೊನೆಯ ಉಸಿರು ಇರುವವರೆಗೂ ಸಹ ಇರುತ್ತದೆ. ಹಾಗಾಗಿ ನೀವೇನು ಮಾಡಬೇಕು, ಅತಿ ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು. ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರಿಂದ ಮಾತ್ರ ನೀವು ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತಂತಂದರೆ ನೀವು ಈ ಒಂದು ಪೋಸ್ಟ್ ಅಂತಂದರೆ ಉದಾಹರಣೆಗೆ ಈಗ 1000 ಪೋಸ್ಟ್ ಇದು ಒಂದು 1,00,000 ಜನ ಅರ್ಜಿ ಆಗ್ತಾರೆ. ಮತ್ತು 1,00,000 ಜನ ಅರ್ಜಿ ಆಗ್ತಾರೆ 1,000 ಪೋಸ್ಟ್ ಅಂತಂದರೆ ನೀವು ಯಾವ ರೀತಿಯಾದಂಥ ತಯಾರಿಯನ್ನು ನಡೆಸಬೇಕು. ಅದಕ್ಕೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಏನಂತಂದರೆ ಓದಬೇಕು, ಪುಸ್ತಕಗಳನ್ನು ಓದಬೇಕು. ನೀವು ತರಗತಿಗಳಲ್ಲಿ ಎಷ್ಟು ಸಮಯವನ್ನು ವ್ಯಯ ಮಾಡ್ತೀರೋ ಅಷ್ಟೇ ಸಮಯವನ್ನು ಲೈಬ್ರರಿಯಲ್ಲಿ ಸಹ ನೀವು ಕಲಿಬೇಕಾಗುತ್ತೆ. ಅವಾಗ ಮಾತ್ರ ನೀವು ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಪುಸ್ತಕ ಹೇಳುತ್ತಂತಂದರೆ ಪುಸ್ತಕ ಏನಂತ ಹೇಳುತ್ತೆ, ನೀವು ನನ್ನನ್ನು ನಿಮ್ಮನ್ನು ನಾನು ಇಡೀ ಜಗತ್ತಿನಲ್ಲಿ ತಲೆ ಎತ್ತಿ ಬದುಕುವಂತೆ ಮಾಡುತ್ತೇನೆ. ಅರ್ಥ ಆಯ್ತು? ಅಂದರೆ ನಾವು ಪುಸ್ತಕಗಳನ್ನು ತಲೆ ತೆಗಿಸಿ ನೋಡಿ ಅದನ್ನು ಓದಿದರೆ ನಮ್ಮನ್ನು ಇಡೀ ಜಗತ್ತಲ್ಲಿ ಎಲ್ಲಿ ಬೇಕಾದರೂ ಬದುಕ್ಬೋದು, ಯಾರ ಮುಂದೆ ಬೇಕಾದ್ರೂ ಧೈರ್ಯವಾಗಿ ಬದುಕ್ಬೋದು. ನಿಮ್ಮ ಹತ್ರ ಆಸ್ತಿ ಇರ್ಬೋದು, ಇನ್ಫ್ಲೂಯೆನ್ಸ್ ಇರ್ಬೋದು, ರಾಜಕೀಯ ಏನೇ ಇರ್ಬೋದು, ಜ್ಞಾನದ ಮುಂದೆ ಅವೆಲ್ಲ ಸಹ ಕಡಿಮೆ. ಹಂಗಾಗಿ ಬರೀ ಇತಿಹಾಸದಲ್ಲಿ ಯಾವ ಬುಕ್ಗಳಿಲ್ಲ ಅಂತಂದರೆ ಪ್ರಾಚೀನ ಭಾರತದ ಇತಿಹಾಸ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ. ಮತ್ತು ಫಸ್ಟ್ ಸೆಮಿಸ್ಟರ್ ಏನು ಬರ್ತೀವೋ ಇವೆಲ್ಲರಿಗೂ ಸಹ ಒಂದು ಟ್ರ್ಯಾಕಲ್ಲಿ ಈ ಒಂದು ಪ್ರಥಮ BA ಮತ್ತು ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇತಿಹಾಸ ಪುಸ್ತಕಗಳನ್ನು ಇದರಲ್ಲಿ ಬರೀ ಪ್ರಾಚೀನ ಭಾರತದ ಇತಿಹಾಸದ ಪುಸ್ತಕಗಳು ಮಾತ್ರ ಇರ್ತದೆ. ನಂತರ ನಾವು ಈ ಕಡೆ ಬಂದರೆ ಇದರಲ್ಲಿ ಯಾರೇನು ಅಂತಂದರೆ ಇದು ಅವಾರ್ಡ್ ನಂಬರ್ 17 ಅವಾರ್ಡ್ ನಂಬರ್ 17 ಇಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸ, ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಒಂದು ಇಲ್ಲಿ ನೆಕ್ಸ್ಟ್ ಸೆಮಿಸ್ಟರ್ ಬರುತ್ತೆ. ಆದರೆ ಇದರಲ್ಲಿ ಬರೀ ಮಧ್ಯಕಾಲೀನ ಭಾರತದ ಇತಿಹಾಸ ಸಂಬಂಧಪಟ್ಟಂಥ ಕನ್ನಡ ಮೀಡಿಯಂ ಇದ್ದರೆ ಕನ್ನಡ ಮೀಡಿಯಂ ಬುಕ್ಸ್ಗಳು ಸಹ ನೋಡ್ಬೋದು. ಹಾಗಾಗಿ ಅನೇಕ ರೀತಿಯಾದಂಥ ಇಲ್ಲಿ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅನ್ನೋದಲ್ಲಿ ಅವಾರ್ಡ್ ನಂಬರ್ 17 ನಮಗೆ ನೋಡ್ತೀವಿ. ಇದಾದಮೇಲೆ ನಮಗೆ ನೆಕ್ಸ್ಟ್ ಆಧುನಿಕ ಭಾರತದ ಇತಿಹಾಸ. ಈಗ ನಿಮಗೆ 3rd ಸೆಮಿಸ್ಟರ್ ಆಧುನಿಕ ಭಾರತದ ಇತಿಹಾಸವನ್ನು ನಾವು ಇದರಲ್ಲಿ ನೋಡ್ತೀವಿ. ಇದು ಅವಾರ್ಡ್ ನಂಬರ್ 18ನಲ್ಲಿ ಇದರಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಬುಕ್ಗಳಿದ್ದಾವೆ. ಎಲ್ಲ ಆಥರ್ಗಳಿದ್ದಾವೆ. ಯಾವ ಬೇಕಂತ ಹೇಳ್ಬಿಟ್ಟು ಅದನ್ನು ನೀವು ಇದರಲ್ಲಿ ನೋಡ್ಬೋದು. ಇದಾದ ಕರ್ನಾಟಕದ ಇತಿಹಾಸ ಅಂತಂದರೆ ಪ್ರಾಚೀನ ಕರ್ನಾಟಕ, ಮಧ್ಯಕಾಲೀನ ಕರ್ನಾಟಕ ಮತ್ತು ಆಧುನಿಕ ಕರ್ನಾಟಕ, ಈ ರೀತಿ ಎಲ್ಲ ಪುಸ್ತಕಗಳನ್ನು ಸಹ ಈ ಒಂದು ಅವಾರ್ಡಲ್ಲಿ ನಾವಿಲ್ಲಿ ನೋಡ್ಬೋದು. ಅಂದರೆ ಕರ್ನಾಟಕ ಸಂಬಂಧಪಟ್ಟಂತೆ ಯಾವ ಬುಕ್ ಬೇಕೋ ಅವೆಲ್ಲವೂ ಸಹ ಈ ಒಂದು ಇದರಲ್ಲಿ ಇದ್ದಾವೆ. ಅದೇ ರೀತಿಯಾಗಿ ನಮಗೆ ಈ ಒಂದು ವರ್ಲ್ಡ್ ಲಿಸ್ಟ್ ಇದಾದಮೇಲೆ ನಮಗೆ ಕೊನೆಯದಾಗಿ ಆಧುನಿಕ ಯುರೋಪಿಯನ್ ಇತಿಹಾಸ ಅಂತ ಒಂದು ಪತ್ರಿಕೆ ಇದೆ, ಮತ್ತು ಸಮಕಾಲೀನ ಪ್ರಪಂಚದ ಇತಿಹಾಸ ಅಂತ ಒಂದು ಪತ್ರಿಕೆ ಇದೆ. ಆಧುನಿಕ ಯುರೋಪಿಯನ್ ಇತಿಹಾಸ ಇದೆ ಇದರಲ್ಲಿ ಇದೆ. ಈ ರೀತಿಯಾಗಿ ನಮಗೆ ಎಲ್ಲ ಒಂದು ಈ ವ್ಯಾಖ್ಯೆಗಳಲ್ಲಿ ಕವಾಡಗಳಲ್ಲಿ ಇವುಗಳನ್ನು ನೋಡಬಹುದು. ಈ ಇತಿಹಾಸ ಸಂಬಂಧಪಟ್ಟಂತೆ ಸಾವಿರಾರು ಪುಸ್ತಕಗಳನ್ನು ನಮ್ಮಲ್ಲಿ ಒಂದು ಲೈಬ್ರರಿ ಇದ್ದಾವೆ. ಹಾಗಾಗಿ ನೀವು ಅವನ್ನೆಲ್ಲ ನೀಟಾಗಿ ನಿಮ್ಮ ಒಂದು ಭವಿಷ್ಯಕ್ಕೋಸ್ಕರ ಮತ್ತು ಎಕ್ಸಾಮ್ ದೃಷ್ಟಿಯಿಂದ ಸಹ ಅವುಗಳನ್ನು ಅಧ್ಯಯನ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದ ರೀತಿಯಲ್ಲಿ ಲೈಬ್ರರಿಯಲ್ಲಿ ಅವನ್ನೇ ಸಬ್ಸಪ್ರೇಟಾಗಿ ಇಲ್ಲಿ ಜೋಡಣೆ ಮಾಡಿರೋದನ್ನು ಸಹ ನಾವು ನೋಡ್ಬೋದು. ಪ್ರಾಚೀನ ಭಾರತ ಒಂದು ಕಡೆ ಇದ್ದರೆ, ಮಧ್ಯಕಾಲೀನ ಭಾರತ ಮತ್ತೊಂದು ಕಡೆ, ಆಧುನಿಕ ಭಾರತ ಇನ್ನೊಂದು ಕಡೆ, ಅದೇ ರೀತಿ ಕರ್ನಾಟಕ ಭಾರತ ಮತ್ತೊಂದು ಕಡೆ, ಆಮೇಲೆ ಸಮಕಾಲೀನ ಭಾರತದ ಒಂದು ಕಡೆ ಇದೆ, ಆಮೇಲೆ ಪ್ರಪಂಚದ ಇತಿಹಾಸ ಒಂದು ಕಡೆ. ಈ ರೀತಿಯಾಗಿ ಎಲ್ಲ ಇತಿಹಾಸ ಪುಸ್ತಕಗಳನ್ನು ಕ್ರಮಬದ್ಧವಾಗಿ ಶಿಸ್ತಿನಿಂದ ಜೋಡಣೆ ಆಗಿದೆ. ನಿಮ್ಗೆ ಯಾರಿಗೆ ಬೇಕೋ ಅವ್ನು ತೆಗೆದುಕೊಂಡು ಓದ್ಕೊಂಡು. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ?